ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸಬ್ಸ್ಕ್ರೈಬರ್ಸ್ ಜೊತೆ ವಾಚ್ ಟೈಮು ಕೂಡ ಇಂಪಾರ್ಟೆಂಟ್. ನೀವು 4000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ತುಂಬ ಜನಕ್ಕೊಂದು ಕನ್ಫ್ಯೂಷನ್ ಇದೆ, ಈ 4000 ಅವರ್ಸ್ ವಾಚ್ ಟೈಮ್ನ ನಾವು ಎಲ್ಲಿ ನೋಡಬೇಕು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಎಲ್ಲಿ ನಮಗೆ ಅದು ಪರ್ಫೆಕ್ಟಾಗಿ ಕಾಣಿಸುತ್ತೆ, ನಾವೆಲ್ಲಿ ಚೆಕ್ ಮಾಡಬೇಕು ಅನ್ನೋದೊಂದು ಡೌಟ್ ಇದೆ. ಅದನ್ನು ಇವತ್ತು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ನಿಮ್ಮ ಒಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಈ ಒಂದು ವಾಚ್ ಟೈಮ್ನೇ ನಿಮಗೆ ಕೌಂಟ್ ಆಗೋದು ಅದೆಲ್ಲಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಮೊದಲನೇದಾಗಿ ನೀವು ನಿಮ್ಮ ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ. ಈ ಒಂದು ಆ್ಯಪ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ, ಆಯಿತಾ. ಯೂಟ್ಯೂಬರ್ಸ್ಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಆ್ಯಪನ್ನು ಇಟ್ಕೊಂಡಿರಬೇಕು. ಸೊ ಇದರಲ್ಲಿ ನಿಮಗೆ ವಾಚ್ ಟೈಮ್ ಎಲ್ಲವೂ ಕೂಡ ನಿಮಗೆ ತೋರಿಸುತ್ತೆ. ಸೊ ನೋಡಿ, ಮೊದಲನೇದಾಗಿ ತುಂಬ ಜನಕ್ಕೊಂದು ಡೌಟ್ ಇರುವಂಥದ್ದು, ಒಂದೊಂದು ಥರ ಡೇಟಾ ತೋರಿಸುತ್ತೆ. ಎಕ್ಸಾಂಪಲ್ ಇವಾಗ ನೋಡಿ, ಈಗ ನಾನು ಚಾನಲ್ ಓಪನ್ ಮಾಡಿದಾಗ ಇಲ್ಲಿ ವಾಚ್ ಟೈಮ್ ಅಂತ ತೋರಿಸ್ತಾ ಇದೆ. ಚಾನಲ್ ಅನಾಲಿಟಿಕ್ಸ್ ಕೆಳಗಡೆ ವ್ಯೂಸ್ ಅಂತ ಇದೆ, ಅದರ ಪಕ್ಕ ವಾಚ್ ಟೈಮ್ ಅಂತಿದೆ. ಸೊ ಇಲ್ಲಿ ನನಗೆ 8.2 ತೋರಿಸ್ತಾ ಇದೆ. ಇಲ್ಲಿ ನಾನು ಕೆಳಗಡೆ ಡ್ಯಾಶ್ಬೋರ್ಡು ಕಂಟೆಂಟು ಅನಾಲಿಟಿಕ್ಸಲ್ಲಿ ನಾನು ಹೋದಾಗ ನೋಡಿ, ಅನಾಲಿಟಿಕ್ಸ್ ನಾನು ಓಪನ್ ಮಾಡಿದಾಗ ಸೊ ಇಲ್ಲಿ ಒಂದೊಂದು ಸಲ ಒಂದೊಂದು ತೋರಿಸುತ್ತೆ. ನೋಡಿ, ಇಲ್ಲಿ 8.3 ತೋರಿಸ್ತಾ ಇದೆ. ಸೊ ಈ ಥರ ಬೇರೆ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ತುಂಬ ಜನಕ್ಕೂ ಇದೊಂದು ಕನ್ಫ್ಯೂಷನು, ನಮ್ಮದು ಯಾವುದು ವಾಚ್ ಟೈಮು ಕರೆಕ್ಟಾಗಿ ಎಲ್ಲಿ ತೋರಿಸ್ತಾ ಇರುತ್ತೆ ಅನ್ನೋದು. ನೋಡಿ, ಮೊದಲನೇದಾಗಿ ನೀವು ವಾಚ್ ಟೈಮ್ನ ಹಲವಾರು ರೀತಿ ನೀವು ನೋಡ್ಬೋದು. ನೋಡಿ, ಮೊದಲನೇದಾಗಿ ಈಗ ಯೂಟ್ಯೂಬಲ್ಲಿ ನೀವು ಈ ಥರ ಡ್ಯಾಶ್ಬೋರ್ಡ್ ಓಪನ್ ಮಾಡ್ಕೊಂಡು ಇಲ್ಲಿ ವಾಚ್ ಟೈಮ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ವ್ಯೂಸ್ ಎಲ್ಲವೂ ಕೂಡ ಬರುತ್ತೆ. ಇಲ್ಲಿ ಸ್ವೈಪ್ ಮಾಡಿದ್ರೆ ಇಲ್ಲಿ ವಾಚ್ ಟೈಮ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವಾಚ್ ಟೈಮ್ ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಬೇಕಾಗಿರುವಂಥ ವಾಚ್ ಟೈಮ್ ಯಾವುದಪ್ಪ ಅಂತಂದರೆ ಇಲ್ಲಿ ನೀವು ಮೇಲ್ಗಡೆ 7D 28D 90D ಅಂತಿದೆ ನೋಡಿ, ಇಲ್ಲಿ ನೀವು 365D ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿದಾಗ ತೋರಿಸುತ್ತೆ ನೋಡಿ, ಈ ಒಂದು ವಾಚ್ ಟೈಮ್ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಇದೆ ನಿಮಗೆ ತೋರಿಸುವಂಥದ್ದು, ಆಯಿತಾ. ಯಾಕೆಂತಂದರೆ ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಯೂಟ್ಯೂಬ್ ರೂಲ್ಸ್ ಇರೋದು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ಅವರ್ಸ್ ವಾಚ್ ಟೈಮ್ನ ನೀವು ಲಾಸ್ಟ್ 365 ಡೇಸಲ್ಲಿ ನೀವು ಮಾಡಿರಬೇಕು. ಇಲ್ಲಿ 365D ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಎಷ್ಟು ವಾಚ್ ಟೈಮ್ ಬರುತ್ತೆ ಅದು ನಿಮಗೆ ಮಾನಿಟೈಸೇಷನ್ ಇಷ್ಟು ಕೌಂಟ್ ಆಗಿದೆ ಅಂತ. ಸೊ ಹಾಗಾದರೆ ಬರೀ ಇಷ್ಟೇನ ನಮ್ಮ ಚಾನಲ್ಗೆ ವಾಚ್ ಟೈಮ್ ಬಂದಿದೆ ಅಂತಂದರೆ ಸೊ ಇಲ್ಲ, ನಿಮ್ಮ ಚಾನಲ್ಗೆ ತುಂಬ ವಾಚ್ ಟೈಮ್ ಬಂದಿರುತ್ತೆ. ಸೊ ಇಲ್ಲಿ ನೀವು ಟೋಟಲ್ ವಾಚ್ ಟೈಮ್ ನೀವು ನಿಮ್ಮ ಚಾನಲ್ಗೆ ಎಷ್ಟು ವಾಚ್ ಟೈಮ್ ಬಂದಿದೆ ಅಂತ ನೋಡಬೇಕು ಅಂತಂದರೆ ಇಲ್ಲಿ ತಳ್ಳಿದ್ರೆ ಇಲ್ಲಿ ಲಾಸ್ಟ್ ಲೈಫ್ ಟೈಮ್ ಅಂತ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ವಾಚ್ ಟೈಮ್ ತೋರಿಸುತ್ತೆ. 39 ಅವರ್ಸ್ ತೋರಿಸ್ತಾ ಇದೆ, 39.7. ಇದು ನನ್ನ ಟೋಟಲ್ ವಾಚ್ ಟೈಮ್. ನನಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಸೊ ನಮಗೆ ಲಾಸ್ಟ್ 365 ಡೇಸ್ದು. ಸೊ ಇಲ್ಲಿ ನೀವು 365D ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ನಮಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಕೌಂಟ್ ಆಗುವಂಥದ್ದು, ಆಯಿತಾ. ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು ಮಾನಿಟೈಸೇಷನ್ಗೆ ಹತ್ತಿರಕ್ಕೆ ನಾವು ಎಷ್ಟಿದ್ದೀವಿ, ವಾಚ್ ಟೈಮ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ. ಆಮೇಲೆ ಇನ್ನೊಂದು ತುಂಬ ಜನಕ್ಕೊಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಕೆಳಗಡೆ ಡ್ಯಾಶ್ಬೋರ್ಡು ಕಂಟೆಂಟ್ ಅನಾಲಿಟಿಕ್ಸ್ ಅಂತಿದೆ ನೋಡಿ, ಇಲ್ಲಿ ಲಾಸ್ಟಲ್ಲಿ ಅರ್ನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ವಾಚ್ ಟೈಮು ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ವಾಚ್ ಟೈಮ್ ತೋರಿಸ್ತಾ ಇರುತ್ತೆ. ಇಲ್ಲಿ ನಾವು ಎಷ್ಟು 4000 ಅವರ್ಸ್ ವಾಚ್ ಟೈಮ್ ಮಾಡಬೇಕು. ಈಗ ನನಗೆ 34 ಅವರ್ಸ್ ಮಾತ್ರ ಕಂಪ್ಲೀಟ್ ಆಗಿದೆ, ಇಲ್ಲಿ 34 ಅಂತ ತೋರಿಸ್ತದೆ. ಬಟ್ ಇಲ್ಲಿ ನಾವು ಡ್ಯಾಶ್ಬೋರ್ಡಲ್ಲಿ ನೋಡಿದಾಗ ಸೊ ಇಲ್ಲಿ ನಮಗೆ 8 ತೋರಿಸ್ತದೆ, ಅಲ್ಲಿ 34 ತೋರಿಸ್ತಾ ಇದೆ. ಇಲ್ಲಿ ಒಳಗಡೆ ಓಪನ್ ಮಾಡಿದಾಗ ಇಲ್ಲೂ ಕೂಡ ಒಂದೊಂದು ಡೇಟಾ ತೋರಿಸುತ್ತೆ ನೋಡಿ. 90D ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ 33 ಅಂತ ತೋರಿಸುತ್ತೆ, ಇಲ್ಲಿ ನೋಡಿದ್ರೆ 34 ಅಂತ ತೋರಿಸ್ತಾ ಇದೆ. ಸೊ ನೋಡಿ, ಇಲ್ಲಿ ನಮ್ಗೆ ಏನು ತೋರಿಸ್ತಾ ಇರುತ್ತೆ ಡೇಟಾ, ಇದು ಬಂದು ಒಂದು ವಾರ ಹಿಂದಿದ್ದು ತೋರಿಸ್ತಾ ಇರುತ್ತೆ, ಆಯಿತಾ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಈಗ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ಅವರು ಶೋಯಿಂಗ್ ಡೇಟಾ ಆ್ಯಸ್ ಆಫ್ December 11th. ಸೊ ಅಂದರೆ December 11th ಡೇಟಾ ಇಲ್ಲಿ ನಮಗೆ ತೋರಿಸ್ತದೆ. ಇವತ್ತು ಡೇಟ್ ಬಂದು 17ನೇ ತಾರೀಕು, ಇನ್ನೂ ಒಂದು ವಾರದ ಡೇಟಾ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಕಮ್ಮಿ ಇಲ್ಲಿ ಜಾಸ್ತಿ ತೋರಿಸುತ್ತೆ. ಅಂದರೆ ಇಲ್ಲಿ ಕಮ್ಮಿ ತೋರಿಸ್ತಾ ಇರುತ್ತೆ, ಇಲ್ಲಿ ಜಾಸ್ತಿ ತೋರಿಸ್ತಾ ಇರುತ್ತೆ, ಆಯಿತಾ. ಸೊ ಹಾಗಾಗಿ ಇಲ್ಲಿ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 365D ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಗೆ ಏನು ತೋರಿಸುತ್ತೆ, ಈ 39.7 ಇದು ನಿಮ್ಗೆ ಇಲ್ಲಿ ಅರ್ನ್ ಆಪ್ಷನಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗೋದಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ಎಷ್ಟು ಟೈಮು? ಒಂದು ವಾರ ತಗೊಳುತ್ತೆ. ಅಂದರೆ ಒಂದು ವಾರ ಇನ್ನು ಒಂದು ವಾರದ ಇನ್ನೂ ಅಪ್ಡೇಟ್ ಆಗಿರಲ್ಲ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ 34 ಅವರ್ಸ್ ತೋರಿಸ್ತದೆ. ಅಲ್ಲೆಷ್ಟಾಗಿದೆ? 39 ಆಗಿದೆ ಅಲ್ವಾ. ಇಲ್ಲಿ 39 ಆಗಿದೆ. 365 ಡೇಸಲ್ಲಿ ನೀವು ನೋಡ್ಬೋದು 39 ಆಗಿದೆ. ಸೊ ಇಲ್ಲಿ 34
4 ಆಗಿದೆ. ಸೊ ಈ ಥರ ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿ ನಿಮಗೆ ಅಪ್ಡೇಟ್ ಆಗೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು ವಾರ ವೆಯ್ಟ್ ಮಾಡಿ. ಇಲ್ಲಿ ನಿಮ್ಗೆ ಏನು ಬಂದಿರುತ್ತೆ ಇದೆ ಫೈನಲ್ ವಾಚ್ ಟೈಮ್. ಸೊ ಈ ಥರ ನೀವು ವಾಚ್ ಟೈಮ್ನ ನೀವು ನೋಡಬೇಕಾಗುತ್ತೆ. ಈ ವಾಚ್ ಟೈಮ್ನ ನೀವು ಇಲ್ಲಿ ಮೇಲ್ಗಡೆ 7D ಅಂತ ಸೆಲೆಕ್ಟ್ ಮಾಡಿದ್ರೆ ಲಾಸ್ಟ್ 7 ದಿನದಲ್ಲಿ ಎಷ್ಟು ವಾಚ್ ಟೈಮ್ ಬಂದಿದೆ ಅದು ತೋರಿಸುತ್ತೆ. 28D ಸೆಲೆಕ್ಟ್ ಮಾಡ್ತು ಅಂತಂದರೆ 28 ದಿನದ್ದು ನಿಮಗೆ ವಾಚ್ ಟೈಮ್ ತೋರಿಸುತ್ತೆ. ಸೊ ಅದೇ ಥರ 90D ಸೆಲೆಕ್ಟ್ ಮಾಡ್ತು ಅಂತಂದರೆ 90 ದಿನದ್ದು ವಾಚ್ ಟೈಮ್ ತೋರಿಸುತ್ತೆ. ಸೊ ಈ ಥರ ನೀವು ವಾಚ್ ಟೈಮ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ವಾಚ್ ಟೈಮ್ನ ಯಾವ ಥರ ನೋಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಗೈಸ್, ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.